ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ನಮಸ್ಕಾರಗಳು. ನಾನು ಈಗ ಸಿಂಗಪೂರ್ನಲ್ಲಿ ಇದ್ದೀನಿ. ಇವಾಗ ಸಿಂಗಪೂರ್ನಲ್ಲಿ ಐಲ್ಯಾಂಡು ಸಂತೋಸ ಐಲ್ಯಾಂಡ್ ಅಂತ ಇದೆ. ಹಾರ್ಬರ್ ಕ್ರೂಸ್ ಸೆಂಟರು. ಇಲ್ಲಿ ಇಂಡೋನೇಷ್ಯಾಗೆ ಹೋಗ್ಬೇಕಾದ್ರೆ ಫೆರಿ ಎಲ್ಲ ಇದೆ. ಇಂಡೋನೇಷ್ಯಾ ಮತ್ತು ಬೇರೆ ಬೇರೆ ಕಂಟ್ರಿಗೆಲ್ಲ ಬೇರೆ ಅಂದರೆ ಇಂಡೋನೇಷ್ಯಾಗೆ ಇಲ್ಲಿಂದ ಜಂಕ್ಷನ್ ಫೆರಿಯಿಂದ ಹೋಗ್ಬೋದು. ಮತ್ತು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಇದು ಹಾರ್ಬರ್ ಫ್ರಂಟ್ ಸ್ಟೇಷನ್ನು. ಮತ್ತು ಇಲ್ಲಿ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇದು ಐಲ್ಯಾಂಡು ಸಿಂಗಪೂರಲ್ಲಿ ಸಂತೋಸ ಐಲ್ಯಾಂಡ್ ಅಂತ. ಇದು ತುಂಬ ಫನ್ನಿಯಾಗಿದೆ, ತುಂಬ ಎಲ್ಲ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟು. ಆ್ಯಂಡ್ ನೋಡಿ ಫೆರಿಯ ಕ್ರೂಸ್ ಎಲ್ಲ ನಿಂತಿದೆ ದೊಡ್ಡದು. ಇದಕ್ಕೆ ಇಲ್ಲೇ ಚೆಕ್ ಇನ್ನು ಎಂಟ್ರಿ ಎಲ್ಲ. ಮತ್ತು ಇದು ಹೋಗಿ ಮತ್ತೆ ಯಾವ ಕಂಟ್ರಿಗೆ ಹೋಗ್ಬೇಕು ಸುತ್ಕೊಂಡು ಬಂದು ಮತ್ತೆ ಇಲ್ಲಿ ನಿಂತ್ಕೋತ ನೋಡಿ. ದೊಡ್ಡ ಕ್ರೂಸ್ ಇದು ನೋಡಿ. ಪ್ಯಾಸೆಂಜರು 500 ಜನ 600 ಜನ ಇರ್ತಾರೆ. ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇರುತ್ತೆ. ತುಂಬ ಫನ್ನಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಗಪೂರ್ ಸಂತೋಸ ಐಲ್ಯಾಂಡ್ ಅಂತ. ಮತ್ತು MRT ಅಂದರೆ ಮೆಟ್ರೋಯಿಂದ ಪಕ್ಕನೇ ಇದೆ. ಮೆಟ್ರೋಯಿಂದ ಒಂದು 1/4 ಗಂಟೆ ವಾಕಿಂಗು ಈ ಐಲ್ಯಾಂಡು ನೋಡಿ. ಇವೆಲ್ಲ ಇವೆಲ್ಲ ಇಂಡೋನೇಷ್ಯಾಗೆ ಹೋಗ್ತವೆ. ಇಂಡೋನೇಷ್ಯಾ ಬೇರೆ ಬೇರೆ ಪ್ಲೇಸ್ ಇದೆ. ಬತಾಮು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತದೆ. ಟೈಮಿಂಗ್ಸ್ ಹೊಡೆಯೇ ಹೋಗುತ್ತೆ. ಎಲ್ಲ ಚೆನ್ನಾಗಿದೆ. ಮತ್ತು ಇನ್ನೇನು ಹೇಳಬೇಕು ಅಂದರೆ ಇದೊಂದು ಅದ್ಭುತವಾದ ಪ್ಲೇಸು, ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸು. ತುಂಬ ಜನ ಇಲ್ಲಿ ಹೋಗ್ತಾರೆ ಬರ್ತಾರೆ ನೋಡಿ. ಇಲ್ಲೆಲ್ಲ ಕೇಬಲ್ ಕಾರು ಇದೆ, ಮೇಲೆ ಕೇಬಲ್ ಕಾರು. ಮೋಸ್ಟ್ಲಿ ಎಷ್ಟು ಎಂಟ್ರಿ ಫೀಸ್ ಗೊತ್ತಿಲ್ಲ. ಇಲ್ಲಿ ಬ್ರಾಡ್ ವಾಕಿಂಗ್, ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಐಲ್ಯಾಂಡ್ ಪಕ್ಕದಲ್ಲಿ ವಾಕಿಂಗ್ ಮಾಡ್ಕೊಂಡು ಹಾಗೆ ಹೋಗ್ಬೋದು. ಸೈಡ್ಲೆಲ್ಲ ಕೆಲವು ಸ್ಟಾಲ್ಗಳೆಲ್ಲಿದೆ, ಸ್ಮಾಲ್ ಸ್ಟೋರ್ಗಳು, ಕೆಲವು ಪರ್ಚೇಸಿಂಗ್ ಇದೆ, ಎಲ್ಲ ಬೀಚ್ ರಿಲೇಟೆಡು. ತುಂಬ ಚೆನ್ನಾಗಿದೆ. ನೋಡಿ ಇದು ಗ್ಲಾಸ್ ಬಿಲ್ಡಿಂಗು. ಅದೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಇವೆಲ್ಲ ಪಕ್ಕದಲ್ಲೇ ನೋಡಿ. ಮೇಲೆ ಕೇಬಲ್ ಕಾರ್ಡ್ ಪಕ್ಕದಲ್ಲೇ ಹೋಗುತ್ತೆ. ಅದೇ ಬಿಲ್ಡಿಂಗ್ 2 ಅಂತ ಇದೆ. ಅಲ್ಲಿಂದ ಟವರ್ ಮೇಲೆ ಹೋಗಿ ಬಿಲ್ಡಿಂಗ್ 2ಇಂದ ನೀವು ಕೇಬಲ್ ಕಾರ್ ಹತ್ಕೊಂಡು ಸಂತೋಸ ಬೀಚ್ಗೆ ಹೋಗ್ಬೋದು. ಸಿಲೋಸ ಬೀಚ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದು ಇಲ್ಲ ಅಲ್ಲೇ ಇಳ್ಕೋಬೋದು, ಮತ್ತು ರಿಟರ್ನು ಬರ್ಬೋದು. $33 ಏನೋ ಒಂದು ಎಂಟ್ರಿ, ಮೇ ಬಿ ಅಡಲ್ಟ್ಗೆ $33 ನೋಡಿ. ಫೆರಿ ಎಲ್ಲ ಬತಾಮಿಗೆ ಹೋಗ್ಬೋದು. ಬತಾಮಿಗೆ ಇಲ್ಲಿಂದ 1 ಅವರ್ ಬೇಕು. 1 ಅವರು ಸಮುದ್ರದ ಇದಕ್ಕೇ ಹೋಗುತ್ತೆ. ತುಂಬ ಚೆನ್ನಾಗಿದೆ ಅನುಭವ, ತುಂಬ ಚೆನ್ನಾಗಿದೆ. ಇದು $25 ಇದೆ. $25 ಮ್ಯಾಕ್ಸಿಮಮ್ $35 ಇದೆ ಅಷ್ಟೇ. ಫೆರಿ ಅದರಲ್ಲಿ ಎಕಾನಮಿಕ್ಕು, ಪ್ರೀಮಿಯರ್ ಕ್ಲಾಸು ಆ ಥರನೂ ಇದೆ. ಬರ್ಬೋದು. ಬತಾಮಿಗೆ ಹೋದರೆ ಬತಾಮಿಗೂ ಸಿಂಗಪೂರ್ಗೂ 1 ಅವರ್ ಡಿಫ್ರೆನ್ಸ್ ಅಷ್ಟೇ. 1 ಅವರ್ ಅದು ಸ್ಲೋ ಅನಿಸ್ತದೆ. 1 ಅವರು ಸಿಂಗಪೂರ್ ಫಾಸ್ಟ್, 1 ಅವರ್ ಸ್ಲೋ. ಹಾಗಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಈಚೆ ನೋಡಿ, ಇದೆಲ್ಲ ವಾಕಿಂಗು ಚೆನ್ನಾಗಿದೆ. ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ತುಂಬ ಜನ ವೆಯ್ಟ್ ಮಾಡಿ ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಸ್ಪೆಂಡ್ ಮಾಡಿ ಟೈಮೆಲ್ಲ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿದೆ. ಸಿಂಗಪೂರ್ ಬಗ್ಗೆ ಇನ್ನೇನು ಹೇಳಬೇಕು ಅಂದರೆ, ಸಿಂಗಪೂರಲ್ಲಿ ಸುಮಾರು ಪ್ಲೇಸ್ಗಳಿದೆ, ಬೀಚ್ ಪ್ಲೇಸ್ಗಳು, ಐಲ್ಯಾಂಡ್ಗಳು ಸುಮಾರಿದೆ. ಕೊಸೋ ಐಲ್ಯಾಂಡ್ ಅಂತಿದೆ, ಮತ್ತು ಮರೀನಾ ಬೀಚ್ ಇದೆ, ಮತ್ತು ಈಸ್ಟ್ ಕೋಸ್ಟ್ ಬೀಚ್ ಇದೆ, ವೆಸ್ಟ್ ಕೋಸ್ಟ್ ಬೀಚ್ ಇದೆ. ಈಸ್ಟ್ ಕೋಸ್ಟ್ ಬೀಚು ತುಂಬ ದೊಡ್ಡದು, ಚೆನ್ನಾಗಿದೆ. ಅಲ್ಲೆಲ್ಲ ಬಾರ್ಬಿಕ್ಯೂ ಮಾಡ್ಬೋದು, ಕುಕ್ಕಿಂಗು ಮಾಡ್ಬೋದು, ಎಲ್ಲ ಚೆನ್ನಾಗಿದೆ ನೋಡಿ. ಇದು ಕ್ರೂಸ್ ಸೆಂಟ್ರು. 1 ಡೇಗೆ ಮೇ ಬಿ $150 ಕೊಟ್ಟರೆ ಮೇ ಬಿ 2 ಡೇ. ಇವತ್ತು ಹತ್ತಿದ್ರೆ ಮತ್ತು 2 ದಿನ ಬಿಟ್ಟು ರಿಟರ್ನ್ ಎಲ್ಲ ನೋಡ್ಕೊಂಡು ಕ್ರೂಸಲ್ಲೇ ರೌಂಡ್ ಹೊಡ್ಕೊಂಡು ಬರ್ಬೋದು. ಈ ಕ್ರೂಸ್ ಒಳಗಡೆ ಏನೇನಿದೆ ಅಂದರೆ ಫುಡ್ ಸ್ಟಾಲು, ಜಿಮ್ಮು, ಮತ್ತು ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಪ್ಲೇ ಗೇಮು ಎಲ್ಲ, ರೂಮ್ಸ್ ಎಲ್ಲ ಇವೆ. ರೂಮ್ಸು ಬೇಕಾದ್ರೆ ಬುಕ್ ಮಾಡ್ಕೋಬೋದು ನೋಡಿ. ಐಲ್ಯಾಂಡ್ ಪಕ್ಕದಲ್ಲೇ ಇದು ಒಂದು ಓಸಿನ್ ಅಕ್ವೇರಿಯಂ ಅಂತ, ಇದೊಂದು ಹೊಸದಾಗಿ ಇದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಓಸಿನ್ ಅಕ್ವೇರಿಯಂ ಅಂತ. ಒಳಗಡೆ ತುಂಬ ಸಾವಿರಾರು ತರಹ ಫಿಶ್ಗಳು, ಮೀನುಗಳನ್ನು ಇಟ್ಟಿದ್ದಾರೆ ಅಕ್ವೇರಿಯಮ್ನಲ್ಲಿ.
ಅಕ್ವೇರಿಯಮಲ್ಲಿಟ್ಟು ಅದನ್ನು ಪ್ರದರ್ಶಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅದು $25 $27 ಒಂದು ಎಂಟ್ರಿ ಟಿಕೆಟು. ಬಟ್ ಒಂದು ಸಾರಿ ಎಂಟ್ರಿಯಾಗಿ ಆಚೆ ಬರೋವರೆಗೆ ಅರೌಂಡ್ 1.5 ಅವರ್ ಬೇಕು ಎಲ್ಲ ನೋಡ್ಕೊಬರೋಕ್ಕೆ. ಅಷ್ಟೊಂದು ಚೆನ್ನಾಗಿದೆ, ಅದ್ಭುತವಾಗಿದೆ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋನ ವೀಕ್ಷಿಸುತ್ತಿದ್ದೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.